ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಆರಿ ವರ್ಕ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನೋಡಿ, ಫಸ್ಟು ಇದು ಸ್ಲೀವ್ ಡಿಸೈನ್ ಮಾಡ್ತಾ ಇದ್ದೀನಿ ನಾನೀಗ. ಕೆಳಗಡೆ ಸ್ಕ್ಯಾಲಪ್ ಡಿಸೈನು, ಅದಕ್ಕೆ ಸ್ಕ್ಯಾಲಪ್ ಡಿಸೈನ್ಗೆ ನಾನು ಫಸ್ಟು ಜರೀಲಿ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನನ್ನ ನೀಡಲು ಟೂಲಿಪ್ಪು 13 ನಂಬರ್ದು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಅದರಲ್ಲಿ ಜರಿ ಒಂದೆಳೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕೊತಾ ಹೋಗಬೇಕು. ಇದೇ ಥರ 3 ಲೈನು ಚೈನ್ ಸ್ಟಿಚ್ ಹಾಕಬೇಕು. ಕೆಳಗಡೆ ಬಾರ್ಡರು ಫುಲ್ಲು ಕಂಪ್ಲೀಟ್ ಮಾಡ್ತೀನಿ ಚೈನ್ ಸ್ಟಿಚ್ನ. ನೆಕ್ಸ್ಟ್ ನೋಡಿ, ಸ್ಲೀವ್ಗೆ ಲೈನ್ಸ್ ಹಾಕಿದ್ದೀನಿ. ಇದು ಒಂದು ಸ್ಕೇಲ್ ಗ್ಯಾಪು ಈ ಥರ ವಿ ಶೇಪಲ್ಲಿ ಸೆಂಟ್ರಿಂದ ವಿ ಶೇಪು ಬರೋ ಥರ ಲೈನ್ಸ್ ಹಾಕಿದ್ದೀನಿ. ಆ ಲೈನ್ಸ್ ಮೇಲೇ ಈ ಥರ ಡಿಸೈನ್ ಹಾಕ್ತಾ ಇದ್ದೀನಿ. ಒಂದು 2 mm ಬೀಡು, ಒಂದು ಶುಗರ್ ಬೀಡು ತೊಗೊಂಡು ಲಾಕ್ ಹಾಕ್ತಾ ಇದ್ದೀನಿ. ತಿರ್ಗಾ ರಿವರ್ಸು 2 mm ಬೀಡ್ ಜಾಗಕ್ಕೆ ತೊಗೊಂಬಂದು ತಿರ್ಗಾ ಇನ್ನೊಂದು 2 mm ಬೀಡು, ಒಂದು ಶುಗರ್ ಬೀಡನ್ನ ಇನ್ಸರ್ಟ್ ಮಾಡಿ ಅಲ್ಲಿ ಸೆಕ್ಯೂರ್ ಮಾಡಿ ತಿರ್ಗಾ ರಿವರ್ಸು ಸೇಮ್ ಜಾಗಕ್ಕೆ ತೊಗೊಂಡೋಗಿ ಅಲ್ಲಿ ಒಂದು ಲಾಂಗ್ ಚೈನ್ ಹಾಕಬೇಕು. ಯಾಕೆಂದರೆ ಅಲ್ಲಿ ಸ್ಟೋನ್ ಅಟ್ಯಾಚ್ ಆಗುತ್ತೆ, ಹಂಗಾಗಿ ಒಂದು ಲಾಂಗ್ ಚೈನ್ ಹಾಕಿ 2 mm ಬೀಡು, ಶುಗರ್ ಬೀಡು ಲೀವ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದೇ ಥರ ಫುಲ್ ಸ್ಲೀವು ಮಾಡಬೇಕು. ನಿಮ್ಮ ಸ್ಲೀವ್ ಎಷ್ಟು ದೊಡ್ಡದಾಗಿರುತ್ತೋ ಆ ಗ್ಯಾಪ್ ಫುಲ್ಲೂ ನೀವು ಡಿಸೈನ್ ಮಾಡಬೇಕು. ಲಾಸ್ಟಲ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕು. ನೋಡಿ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಲೀವ್ದು. ಈ ಥರ ಇದೆ ಡಿಸೈನು. ಈಗ ಸೆಂಟ್ರು ಲಾಂಗ್ ಚೈನ್ ಹಾಕಿದ್ನಲ್ಲ, ಅಲ್ಲಿ ಒಂದೊಂದು ಸ್ಟೋನ್ ಅಟ್ಯಾಚ್ ಮಾಡಬೇಕು. ಈ ಥರ ಗ್ಲೂ, ಫ್ಯಾಬ್ರಿಕ್ ಗ್ಲೂ ಅನ್ನೋದಾದ್ರೂ ಹಾಕ್ಬೋದು, ಇಲ್ಲ ಈ ಗ್ಲೂ ಆದ್ರೂ ಹಾಕ್ಬೋದು. B700 ಇದು ಬೇಗ ಡ್ರೈ ಆಗುತ್ತೆ ಗಮ್ಮು. ಫ್ಯಾಬ್ರಿಕ್ ಆದರೆ ಟೈಮ್ ಹಿಡಿಯುತ್ತೆ ಡ್ರೈ ಆಗೋಕ್ಕೆ. ನೋಡಿ, ಇದೇ ಥರ ಫುಲ್ ಸ್ಲೀವ್ಗೆ ಸ್ಟೋನ್ಸ್ನ ಸ್ಟಿಕ್ ಮಾಡ್ತೀನಿ. ನೋಡಿ, ಕಂಪ್ಲೀಟಾಗಿ ಸ್ಟೋನ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಕಾಣುತ್ತೆ ಸ್ಲೀವು. ನೋಡಿ ಯಾವ ಥರ ಇದೆ. ತುಂಬಾ ಸಿಂಪಲ್ ಆಗಿ ಕಾಣುತ್ತೆ ಡಿಸೈನು, ಚೆನ್ನಾಗಿರುತ್ತೆ. ಈಗ ಸ್ಲೀವ್ಗೆ ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಸ್ಕ್ಯಾಲಪ್ ಮಾಡಿದ್ನಲ್ಲ, ಆ ಸ್ಕ್ಯಾಲಪ್ಗೆ 3 ಕ್ರಿಸ್ಟಲ್ ಬೀಡ್ ಹಾಕ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಕ್ರಿಸ್ಟಲ್ ಬೀಡ್ ಇದು. ಅದ್ರ ಕೆಳಗಡೆ ಒಂದು ಹ್ಯಾಂಗಿಂಗ್ ಬೀಡು ಹಾಕ್ತಾ ಇದ್ದೀನಿ. ನೋಡಿ, ಸ್ಯಾರಿ ಕಲರ್ ಹ್ಯಾಂಗಿಂಗ್ ಬೀಡ್ ಹಾಕ್ತಾ ಇದ್ದೀನಿ. ಇದೇ ಥರ ಫುಲ್ಲು ಸ್ಕ್ಯಾಲಪ್ಗೆ ಹ್ಯಾಂಗಿಂಗ್ ಬೀಡ್ನ ಅಟ್ಯಾಚ್ ಮಾಡ್ತೀನಿ. ನೀವು ಕ್ರಿಸ್ಟಲ್ ಬೀಡ್ ಬದಲು ಶುಗರ್ ಬೀಡ್ಸು ಹಾಕ್ಬೋದು. ನನಗೆ ಕಸ್ಟಮರು ಕ್ರಿಸ್ಟಲ್ ಕೇಳಿದ್ರು, ಹಾಗಾಗಿ ನಾನು ಕ್ರಿಸ್ಟಲ್ ಹಾಕ್ತಾ ಇದ್ದೀನಿ. ಮೂರು ಕ್ರಿಸ್ಟಲ್ಲು, ಒಂದು ಹ್ಯಾಂಗಿಂಗ್ ಬೀಡ್ ಮೇಲೆ ತೊಗೊಂಡು ಕ್ರಿಸ್ಟಲ್ ಬೀಡ್ ಮಾತ್ರ ರಿವರ್ಸ್ ಹಾಕಿ ಅಲ್ಲಿ ಒಂದು ನಾಟ್ ಹಾಕಬೇಕು. ಇದೇ ಥರ ಫುಲ್ ಕಂಪ್ಲೀಟ್ ಮಾಡಬೇಕು. ನೋಡಿ, ಇದು ಬ್ಯಾಕ್ ಡಿಸೈನು. ಫಸ್ಟು 3 ಲೈನು ಜರಿ ಅಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ. ಅದಾದಮೇಲೆ ಲೋಡಿಂಗ್ ಮಾಡಿದ್ದೀನಿ ಸ್ಯಾರಿ ಕಲರಲ್ಲಿ. ಲೋಡಿಂಗ್ ಆದಮೇಲೆ ಜರಿ ಮತ್ತು ಲೋಡಿಂಗ್ ಮಧ್ಯದಲ್ಲಿ ಶುಗರ್ ಬೀಡ್ಸ್ ಹಾಕ್ತಾ ಇದ್ದೀನಿ.
ಎರಡೆರಡು ಶುಗರ್ ಬೀಟ್ಸ್ನ ಲಾಕ್ ಮಾಡ್ತಾ ಹೋಗಬೇಕು. ಇದೇ ಥರ ಎರಡು ಸೈಡೂ ಲೋಡಿಂಗ್ ಎರಡು ಸೈಡೂ ಶುಗರ್ ಬೀಟ್ಸ್ ಹಾಕಬೇಕು. ಶುಗರ್ ಬೀಟ್ಸ್ ಆದಮೇಲೆ 2 mm ಬೀಡು, ಒಂದು ಶುಗರ್ ಬೀಡು, 2 mm ಬೀಡು, ಒಂದು ಶುಗರ್ ಬೀಡು ಆ ಥರ ತೊಗೊಂಡು ಅದೊಂದು ಲೈನ್ ಹಾಕಬೇಕು. ಆ ಲೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲೈನ್ ಫುಲ್ಲು ಶುಗರ್ ಬೀಡ್ ಕೊಡಬೇಕು. ಈ ಥರ ಫುಲ್ ಶುಗರ್ ಬೀಡ್ ಆದಮೇಲೆ ನೆಕ್ಸ್ಟ್ ಡಿಸೈನು ಈ ಥರ ಮಾಡಬೇಕು. ಸ್ಲೀವ್ಸ್ಗೆ ಯಾವ ಥರ ಮಾಡಿದ್ದೀವೋ ಅದೇ ಥರನೇ ಇಲ್ಲೂ ಸೇಮ್ ಡಿಸೈನೇ ಮಾಡಬೇಕು. ಫುಲ್ಲು ಅದೇ ಥರ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಫುಲ್ ಡಿಸೈನ್ ಆದಮೇಲೆ ಸೆಂಟ್ರಿಗೆ ಸ್ಟೋನ್ಸ್ ಹಾಕ್ತಾ ಇದ್ದೀನಿ. ಫುಲ್ಲೂ ಡಿಸೈನ್ ಫುಲ್ಲು ಇದೇ ಥರ ಸ್ಟೋನ್ಸ್ನ ಫುಲ್ಲು ಅಟ್ಯಾಚ್ ಮಾಡಬೇಕು. ನೋಡಿ ಫೈನಲಿ ಫುಲ್ ಡಿಸೈನ್ ಈ ಥರ ಇದೆ. ಇದು ಬ್ಯಾಕ್ ಡಿಸೈನು. ಹ್ಯಾಂಗಿಂಗ್ಸ್ಗೂ 4 ಡಿಸೈನ್ ಮಾಡಿದ್ದೀನಿ. ಈ ಥರ ಹಿಂದೆ ಶೇಪು, ಬ್ಯಾಕ್ ಶೇಪು, ಈ ಥರ ಫುಲ್ ಬ್ಯಾಕ್ ಡಿಸೈನ್ ಈ ಥರ ಕಂಪ್ಲೀಟ್ ಆಗಿದೆ. ಇದು ಫ್ರಂಟ್ ಡಿಸೈನು, ಸೇಮ್ ಡಿಸೈನೇ ಫ್ರಂಟ್ಗೂ ಕೊಟ್ಟಿದ್ದೀನಿ. ಡಿಸೈನ್ ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.